ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಒಂದು ಸ್ಪೆಷಲ್ ಈವೆಂಟನ್ನು ಅಟೆಂಡ್ ಮಾಡೋದಕ್ಕೆ ಮುಂಬೈಗೆ ಬಂದಿದ್ದೀನಿ. ಒಂದು ಡ್ರೀಮ್ ಈವೆಂಟ್ ಅಂತಲೇ ಅನ್ಬೋದು. ಸೊ ನಾನೀಗ ಹೋಟೆಲಿಗೆ ಬಂದಿದ್ದೀನಿ. ಸೊ ಈ ಟಿ ವಿ ಮೇಲೆ ಡಿಯರ್ ಮಿಸ್ಟರ್ ಗೌಡ ಅಂತೆ. ವ್ಯೂ ಮಾತ್ರ ಬೆಂಕಿ ಇದೆ. ನೀತಾ ಅಂಬಾನಿ ಕಲ್ಚರಲ್ ಸೆಂಟರ್ ಅಂತೆ. ಕ್ರೇಜಿ ಗುರು. ಕಳೆದ ತಿಂಗಳು ನನಗೆ ಆಪಲ್ ಕಡೆಯಿಂದ ಒಂದು ಇಮೇಲ್ ಬರುತ್ತೆ, ಆಯ್ತಾ. ಐಫೋನ್ 17 ಸೀರೀಸ್ ಲಾಂಚ್ ಆಗ್ತಾ ಇದೆ, ಅದ್ರದ್ದು ಬ್ರೀಫಿಂಗ್ ಮುಂಬೈಲಿದೆ, ಅಟೆಂಡ್ ಮಾಡಿ ಅಂತ. ನನಗೆ ತಲೆ ಕೆಟ್ಟೋಯ್ತು. ನಾನು ಇಲ್ಲಿಯವರೆಗೆ ಆಲ್ಮೋಸ್ಟ್ ಎಲ್ಲ ಸ್ಮಾರ್ಟ್ಫೋನ್ ಬ್ರ್ಯಾಂಡಿಂದ ಈವೆಂಟ್ಗಳನ್ನ ಅಟೆಂಡ್ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡ್ಗಳು ನನಗೆ ಡಿವೈಸನ್ನು ಕಳಿಸ್ಕೊಡ್ತಾರೆ. ಆಪಲ್ನವರು ಒಂದು ಡಿವೈಸನ್ನು ನನಗೆ ಕಳಿಸ್ತಾರೆ ಅಂತ ಅಂದರೆ ನನಗೆ ಒಂದು ಡ್ರೀಮೇ, ಆಯಿತಾ. ಡ್ರೀಮ್ ಅದು. ಜಸ್ಟ್ ನನಗೆ ಬ್ರೀಫಿಂಗ್ ಅಟೆಂಡ್ ಮಾಡೋದಕ್ಕೆ ಕೇಳಿದ್ರು, ಡಿವೈಸ್ ಕೊಡ್ತೀನಿ ಅಂತ ಅಂದಿಲ್ಲ. ಗೊತ್ತಿಲ್ಲ, ನಾನು ಇವತ್ತು ಬಂದಿದ್ದೀನಿ ಇಲ್ಲಿಗೆ, ನನಗೆ ಡಿವೈಸ್ ಸಿಗುತ್ತಾ ಇಲ್ವಾ ಐಡಿಯಾನೇ ಇಲ್ಲ, ಆಯಿತಾ. ಅದೇನಾದರೂ ಫುಲ್ಫಿಲ್ ಆಗಿಬಿಟ್ರೆ ಲಿಟ್ರಲಿ ಎಲ್ಲ ಕ್ರಿಯೇಟ್ರ್ಗಳಿಗೆ ಅಂದರೆ ನನಗೆ ಪರ್ಸ್ನಲಿ, ಬೇರೆಯವ್ರಿಗೆ ಗೊತ್ತಿಲ್ಲ, ನನಗಂತೂ ನಾನು ಈ ಕ್ರಿಯೇಟ್ರ್ ಜರ್ನಿ ಶುರು ಮಾಡಿ ಹತ್ತತ್ರ 10.5 ವರ್ಷ ಆಯಿತು. ಡ್ರೀಮೇ. ಸೊ ಆಪಲ್ ಬ್ರ್ಯಾಂಡ್ ಜೊತೆ ಒಂದ್ಸಲ ಕೊಲಾಬ್ರೇಟ್ ಮಾಡಬೇಕು ಅಂತ. ಅವ್ರು ಡಿವೈಸ್ ಕೊಡ್ತಾರಲ್ಲ ಗೊತ್ತಿಲ್ಲ, ಬಟ್ ಸ್ಟಿಲ್ ಬಂದಿದ್ದೀನಿ. ಅವ್ರು ಈವೆಂಟಿಗೆ ಇನ್ವೈಟ್ ಮಾಡಿದ್ದಾರೆ, ಅದೇ ದೊಡ್ಡ ವಿಷಯ. ನನಗೆ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಹೊರಡ ತರಿಸ್ಕೊಂಡಾದ್ರೂ ವಿಡಿಯೋ ಮಾಡ್ತೀವಿ, ಅದು ಮ್ಯಾಟ್ರ್ ಆಗಲ್ಲ. ಬಟ್ ಸ್ಟಿಲ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನೋಡೋಣ ಏನಾಗುತ್ತೆ ಒಂದು ಈವೆಂಟಲ್ಲಿ. ಹೆವಿ ಎಕ್ಸೈಟ್ ಆಗಿದ್ದೀನಿ, ಆಯಿತಾ. ಹೆವಿ ಎಕ್ಸೈಟ್ ಆಗಿದ್ದೀನಿ. ಫೈನಲಿ ಆಪಲ್ ಬಿಗ್ KC ಸ್ಟೋರಿಗೆ ಬಂದಿದ್ದೀವಿ. ಬಿಗ್ಗೆಸ್ಟ್ ಸ್ಟೋರ್ ನಮ್ಮ ಇಂಡಿಯಾದಲ್ಲಿ. 2 ಫ್ಲೋರ್ ಇದೆ. ಸೊ ಮೋಸ್ಟ್ಲಿ ಇಲ್ಲೇ ಬ್ರೀಫಿಂಗ್ ಇರುತ್ತೆ. ಸಖತ್ತಾಗಿದೆ ಅಲ್ವಾ. ಓಕೆ, ಇನ್ನೊಂದು ಇನ್ಫಾರ್ಮೇಷನ್ ಗೊತ್ತಾಯಿತು. ಸೊ ಈ ಸ್ಕೇಲಲ್ಲಿರೋ ಬಿಗ್ಗೆಸ್ಟು ಆಪಲ್ ಸ್ಟೋರ್ ಅಂತ ಇದು. ಸೊ ಕ್ರೇಜಿ. ಓಕೆ, ನಾನೀಗ ಬ್ರೀಫಿಂಗಲ್ಲಿದ್ದೀನಿ. ಫುಲ್ ಕಂಪ್ಲೀಟ್ ಬ್ರೀಫಿಂಗ್ ನಡೀತಾ ಇದೆ. ಸೊ ಲಿಟ್ರಲಿ ಈ ಟೇಬಲ್ ಮೇಲೆ ಈ ಸಲ ಲಾಂಚ್ ಆದಂಥ ಎಲ್ಲ ಪ್ರಾಡಕ್ಟನ್ನು ಕೂಡ ಇಟ್ಟಿದ್ದಾರೆ. ಸೊ ಐಫೋನ್ 17 Pro ಸೀರೀಸ್, ಇಯರ್ಪಾಡ್ಸ್, ವಾಚು, ಬೆಲ್ಟ್ಗಳು, ಕೇಸ್ಗಳು, 17 ಆಪಲ್ ಏರು, ಕ್ರೇಜಿ. ಸೊ ಒಂದೊಂದಾಗಿ ಫೋನ್ ತೋರಿಸ್ಕೊಂಡ್ಬಂದ್ಬಿಡ್ತೀನಿ. ಸೊ ಐಫೋನ್ 17 Pro ಬ್ಲೂ ಕಲರು. ನೆಕ್ಸ್ಟು ಐಫೋನ್ 17 Pro Max. ಇದು ಮಾತ್ರ ಬೆಂಕಿದೆ, ಕಲರ್ ಮಾತ್ರ ಆರೆಂಜ್ ಕಲರ್, ಆಯಿತಾ. ಸೊ ಈ ವರ್ಷದ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಕಲರ್ ಅಂತ ಬೇಕಾದ್ರೆ ಅನ್ಬೋದು. ಸೊ ನೆಕ್ಸ್ಟು ಐಫೋನ್ 17 ಅಲ್ಲ, ಸಾರಿ, ಐಫೋನ್ ಏರ್, ಕನ್ಫ್ಯೂಸ್ ಆಗಬೇಡಿ. ಸೊ ಎಷ್ಟು ತಿನ್ನಾಗಿದೆ ಅಂದರೆ ಕ್ರೇಜಿ ಗುರು, ಬೆಂಕಿ. ನೆಕ್ಸ್ಟು ಸೇಮ್ ಐಫೋನ್ 17 ಏರ್ದು ಇನ್ನೊಂದು ಕಲರು. ಸೊ ಇದು ಐಫೋನ್ 17. ನಂಗೆ ಅನ್ನಿಸ್ದಂಗೆ ಈ ವರ್ಷದ ವಿನ್ನರ್ ಇದೆ ಐಫೋನ್ 17 ಅನ್ನಿಸ್ತಾ ಇದೆ. ಯಾಕೆ ಅಂದರೆ ಇದಕ್ಕೆ ಬಂದಿರುವಂಥ ಅಪ್ಗ್ರೇಡ್ ಅಂತೂ ನೆಕ್ಸ್ಟ್ ಲೆವೆಲ್ಲು, ಆಲ್ಮೋಸ್ಟ್ ಸೇಮ್ ಪ್ರೈಸಿಗೆ. ಸೊ ಇದೊಂದು ಒಳ್ಳೆ ಆಪ್ಷನ್ ಆಗ್ಬೋದು, ಗುಡ್ ಬೈ ಆಗ್ಬೋದು ನನಗೆ ಅನ್ನಿಸ್ದಂಗೆ ಇದು. ಸೊ ಒಂದು ಸಲ ಚೆಕ್ ಮಾಡಿ ನೋಡಿ, ಇದು ಲಾಂಗ್ ಫಾರ್ಮ್ಯಾಟ್ ಬರುತ್ತೆ ಕೆಲವು ದಿನಗಳಲ್ಲಿ. ಆಲ್ಮೋಸ್ಟ್ ಬ್ರೀಫಿಂಗ್ ಮುಗೀತು. ಸೊ ನೋಡ್ತಾ ಇದ್ದೀರಾ ಎಲ್ಲ ಐಫೋನ್ ಸೀರೀಸ್ ಇವತ್ತು ನನ್ನ ಹತ್ರ ಇದೆ. ಐಫೋನ್ 17, 17 Pro, 17 Pro Max ಮತ್ತು ಐಫೋನ್ ಏರ್ ಮಾತ್ರ ಎಷ್ಟು ತಿನ್ನಾಗಿದೆ ಅಂದರೆ ನೋಡ್ತಾ ಇದ್ದೀರಾ, ಕ್ರೇಜಿ. ಈ ಎಲ್ಲಾದ್ರ ಬಗ್ಗೆ ವಿಡಿಯೋ ಬರುತ್ತೆ, ವೆಯ್ಟ್ ಮಾಡ್ತಾಯಿರಿ. ಸಖತ್ತಾಗಿ ಡೆಮೋ ಮಾಡಿದ್ದಾರೆ ಮಾತ್ರ, ಲಿಟ್ರಲಿ ಕ್ರೇಜಿ ಇದೆ. ಈವನ್ ಈ ಕಡೆನೂ ಕೂಡ ನೋಡಿ, ಸೂಪರ್ ಆಗಿದೆ. ಓಕೆ, ಫೈನಲಿ ಬ್ರೀಫಿಂಗ್ ಎಲ್ಲ ಮುಗೀತು. ನಿಮ್ಮೆಲ್ಲರಿಗೂ ಒಂದು ಸರ್ಪ್ರೈಸ್ ಇದೆ. ಏನಪ್ಪ ಅಂತ ಅಂದರೆ ನೋಡ್ತಾ ಇದ್ದೀರಾ, ಕೊನೆಗೂ ಐಫೋನ್ ಅಫಿಷಿಯಲ್ ಆಗಿ ಆಪಲ್ನವರು ಕೊಟ್ಟಿದ್ದಾರೆ. ಸೊ ಇದು ಪ್ರೋ ಮ್ಯಾಕ್ಸು, ಆಮೇಲೆ 2 ಫೋನ್ ಕೊಟ್ಟಿರೋದು. ಬಟ್ ಸ್ಟಿಲ್ ಏನೋ ಒಂದು ಸಿಕ್ತಲ್ಲ ನಮಗೆ, ಐಫೋನ್ ಏರು. ಆಮೇಲೆ ಅವೆರಡಕ್ಕೆ ಬ್ಯಾಕ್ ಕವರ್ನ ಕೊಟ್ಟಿದ್ದಾರೆ, ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಎರಡಕ್ಕೂ. ಆಮೇಲೆ ಇಲ್ಲಿ ನೋಡಿಲಿ, ಒಂದು ವಾಲೆಟ್, ಇನ್ನೊಂದು ಐಫೋನ್ ಏರಿಂದು ಬ್ಯಾಟ್ರಿ. ಕ್ರೇಜಿ ಮಾತ್ರ. ಕೊನೆಗೂ ಸಿಕ್ತಲ್ಲಪ್ಪ ಐಫೋನು. ಕ್ರೇಜಿ. ನಾನಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದೀನಿ. ಜೀವನ ಸಾರ್ಕಾಗೋಯ್ತು ನಂದಂತೂ. ಏನಂತೀರಾ? ಡ್ರೀಮ್ ಕಮ್ ಟ್ರೂ. ಇಷ್ಟು ದಿನ ವೆಯ್ಟ್ ಮಾಡ್ತಾಯಿದ್ವು, ಐಫೋನ್ ಬೇಕು ಅಫಿಷಿಯಲ್ ಆಗಿ ಅಂತ. ಸೊ ಕೊನೆಗೂ ಆಪಲ್ನವರೇ ಕಳಿಸ್ಕೊಟ್ರಲ್ಲ. ಸೂಪರ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ಅನ್ನಿಸ್ತು ಕಮೆಂಟ್ ಮಾಡಿ. ವೆಯ್ಟ್ ಮಾಡ್ತಾಯಿರಿ, ಇದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋ ಬರುತ್ತೆ.
ಸೊ ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.